ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಧರ್ಮಸ್ಥಳ ಫೈಲ್ಸ್ ಅನ್ನೋಕ್ಕಿಂತ ಬುರುಡೆ ಫೈಲ್ಸ್ ಪಬ್ಲಿಕ್ ಟಿವಿ ವರದಿ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡಿದೆ. ಧರ್ಮಸ್ಥಳ ವಿರುದ್ಧ ಪಿತೂರಿ ಪಬ್ಲಿಕ್ ಟಿವಿ ವರದಿ ಈಗ ಕಂಪನವನ್ನ ಸೃಷ್ಟಿ ಮಾಡಿದೆ. ಪಬ್ಲಿಕ್ ಟಿವಿಯ ರಿಪೋರ್ಟ್ ಈಗ ಧೂಳೆಬ್ಬಿಸಿದೆ. ದಿನದ ಸುದ್ದಿ ಅಜೆಂಡಾ ಸೆಟ್ ಮಾಡಿದೆ ಪಬ್ಲಿಕ್ ಟಿವಿ. ಇಡೀ ದೇಶ ಕೇಳಿದಂತ ಪ್ರಶ್ನೆಗೆ ಪಬ್ಲಿಕ್ ಟಿವಿಯಲ್ಲಿ ಉತ್ತರ ಸಿಗ್ತಾ ಇದೆ. ಎಲ್ಲೆಡೆ ಪಬ್ಲಿಕ್ ಟಿವಿ ಸುದ್ದಿಯದ್ದೇ ಚರ್ಚೆ, ವಿಶ್ಲೇಷಣೆ. ನಾವು ಬ್ರೇಕ್ ಮಾಡ್ತೀವಿ, ಅದು ಅಭ್ಯಾಸ ಅಲ್ವಾ, ಉಳಿದವರು ಫಾಲೋ ಮಾಡ್ತಾರೆ. ಧರ್ಮಸ್ಥಳ ಫೈಲ್ಸ್ ಪಬ್ಲಿಕ್ ಟಿವಿ ವರದಿ ಈಗ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿರೋದು. ಈ ವಿಚಾರದಲ್ಲಿ ಬಹು ದೊಡ್ಡದಾಗಿ ಯಾರೆಲ್ಲ ಹೌದಾ ಹಂಗಾಗಿತ್ತ ಅನ್ನುವಂಥವರೆಲ್ಲ ನಮಗೆ ಗೊತ್ತಿತ್ತು, ಇದು ಏನೋ ಷಡ್ಯಂತ್ರ ಅಂತ ಹೇಳಿ ಈಗ ಅಂತ ಇದ್ದಾರೆ. ಯಾಕೆ ಅಂತಂದ್ರೆ ಪಬ್ಲಿಕ್ ಟಿವಿ ಇವತ್ತು ದಾಖಲೆ ಸಮೇತವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿದೆ. ಸ್ಪಷ್ಟವಾಗಿ SIT ತನಿಖೆಯಲ್ಲಿ ಹೇಳಿದೆ, ಮಧ್ಯಂತರ ವರದಿಯಲ್ಲಿ ಇವರೆಲ್ಲ ಷಡ್ಯಂತ್ರವನ್ನ ಮಾಡಿದ್ದು ಬಿಟ್ಟು ಇನ್ನೇನು ಅಲ್ಲ ಅಂತ. ಸರ್, ಧರ್ಮಸ್ಥಳದ SIT ಮಾಡಿದ್ರಿ ಸರ್. ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ SIT ಮಾಡಿದ್ರಿ. ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ 6 ಜನರ ಮೇಲೆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಸುಳ್ಳು ಆರೋಪ ಮಾಡಿದ್ರು ಇವರು. ನಾನು ಚಾರ್ಜ್ ಶೀಟ್ ನೋಡಿಲ್ಲ ಸರ್. ಧರ್ಮಸ್ಥಳದ SIT ಮಾಡಿದ್ರಿ ಸರ್. ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ SIT ಮಾಡಿದ್ರಿ. ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ 6 ಜನರ ಮೇಲೆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಸುಳ್ಳು ಆರೋಪ ಮಾಡಿದ್ರು ಇವರು. ನಾನು ಚಾರ್ಜ್ ಶೀಟ್ ನೋಡಿಲ್ಲ. ಯಾರು ದೂರುದಾರರಿದ್ರು 4-5 ಜನ ಅವರೇ ಆರೋಪಿಗಳು ಅನ್ನುವಂಥ ಈಗ ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ಅವರು ಯಾವುದು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನು ಹೇಳಿದ್ದೆ. ಈಗ ಕಾಪಿ ನಿಮಗೆ ಗೊತ್ತಾಗಿದೆ, ನಾನಿನ್ನೂ ಓದಿಲ್ಲ, ನನಗಿನ್ನೂ ಅದು ಗೊತ್ತಿಲ್ಲ. ಸೊ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕೋ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಯಾರು ದೂರುದಾರರಿದ್ರು 4-5 ಜನ ಅವರೇ ಆರೋಪಿಗಳು ಅನ್ನುವಂಥ ಈಗ ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಪಬ್ಲಿಕ್ ಟಿವಿ ಇವತ್ತು ಸುದ್ದಿ ಪ್ರಸಾರ ಮಾಡಿದ ನಂತರ ಬಹು ದೊಡ್ಡದಾಗಿ ಸಂಚಲನವನ್ನ ಸೃಷ್ಟಿ ಆಯಿತು. ಎಲ್ಲರೂ ಕೂಡ ಇದನ್ನೇ ಫಾಲೋ ಮಾಡಕ್ಕೆ ಶುರು ಮಾಡಿದ್ರು. ಇವತ್ತಿನ ದಿನದ ಅಜೆಂಡಾ ಯಾವ ಸುದ್ದಿ ಅಂತ ಅನ್ನೋದು ಇವತ್ತು ಸ್ಪಷ್ಟವಾಗಿ ಪಬ್ಲಿಕ್ ಟಿವಿ ಏನು ಹೇಳುತ್ತೋ ಅದನ್ನೇ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ಅದನ್ನ ಬದಿಗಿಡೋಣ. ಇನ್ನೊಂದು ಕಡೆಗೆ ಇವತ್ತಾಗಿರುವಂಥ ಬೆಳವಣಿಗೆಯಲ್ಲಿ ರಾಜ್ಯ ಸರ್ಕಾರ ತಾನು ಮಾಡಿದ್ದು ಸರಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಬಟ್ DK ಶಿವಕುಮಾರ್ ಅವರೇ ಮೊದಲನೇದಾಗಿ ಹೇಳಿದ್ದು ಇದು ಷಡ್ಯಂತ್ರ ಅನ್ನುವಂಥ ವಿಚಾರದಲ್ಲಿ. ಬಹಳ ಕ್ಲಿಯರ್ ಆಗಿದೆಯಾ ರವೀಶ್ ಸರ್ಕಾರದ ಸ್ಟ್ಯಾಂಡು? ಅರುಣ್, ಖಂಡಿತವಾಗಿ ಕೂಡ ಇವತ್ತು ಪಬ್ಲಿಕ್ ಟಿವಿಯಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬಂದ ಬಳಿಕ, ಅಂದ್ರೆ ಇಲ್ಲಿ ತನಕ ಬುರುಡೆ ಕೇಸಲ್ಲಿ ಬುರುಡೆ ಅಂತಲೂ ಕೂಡ ಹೇಳ್ತಾ ಇದ್ರು. ಆದ್ರೆ ದಾಖಲೆ ಸಮೇತ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಪ್ರಾಥಮಿಕ ಹಂತದ ಒಂದು ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ಏನಿದೆ ಅನ್ನೋದು ಹೊರಗಡೆ ಬಂದ ಬಳಿಕ ಎಲ್ಲ ಒಂದ್ ಕಡೆ ಸರ್ಕಾರದ ಮಟ್ಟದಲ್ಲೂ ಕೂಡ ಅದನ್ನ ಆ ಒಂದು ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಆಗ್ಲೇಬೇಕು ಅನ್ನೋ ನಿಲುವಿಗೆ ಬಂದಂತೆ ಕಾಣ್ತಾ ಇದೆ. ಯಾಕೆಂದ್ರೆ ಈ ಒಂದು SIT ರಚನೆ ಮಾಡದಂತಹ ಸಂದರ್ಭದಲ್ಲಿ ಜುಲೈ ತಿಂಗಳಿರ್ಬೇಕು ಬಹುಶಃ, ಆ ಸಂದರ್ಭದಲ್ಲೂ ಕೂಡ ಸರ್ಕಾರದ ವಿರುದ್ಧ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದು ರೀತಿಯಲ್ಲಿ ಬೇರೆ ರೀತಿ ವ್ಯಾಪಕ ಟೀಕೆಗಳು ಚರ್ಚೆಗಳು ಆಗಿತ್ತು. ಅಂದ್ರೆ ಎಲ್ಲ ಒಂದ್ ಕಡೆ ಈ ಬುರುಡೆ ಗ್ಯಾಂಗ್ ಅನ್ನ ನಂಬಿಕೊಂಡು ಸರ್ಕಾರ SIT ಮಾಡಿದ್ದ್ಯಾಕೆ, ಇದು ಸರಿ ಇರಲಿಲ್ಲ, ಮಾಡಬಾರ್ದಾಗಿತ್ತು, ಅವರಿಗೆ ಯಾವುದೇ ರೀತಿಯ ವೇದಿಕೆಯನ್ನ ಕಲ್ಪಿಸ್ಕೊಡ್ಬಾರ್ದಾಗಿತ್ತು ಅಂತ ಕೂಡ ದೊಡ್ಡ ಮಟ್ಟದಲ್ಲಿ ಟೀಕೆ ವ್ಯಕ್ತ ಆಗ್ತಿತ್ತು. ಆ ಸಂದರ್ಭದಲ್ಲಿ ಕೆಲ ಸಚಿವರು ಮತ್ತೆ DCM ಕೂಡ ಎಲ್ಲ ಒಂದ್ ಕಡೆ ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಇಲ್ಲಿ ಷಡ್ಯಂತ್ರ ಇದೆ, ಇದು ಹೊರಗಡೆ ಬರುತ್ತೆ, ತನಿಖೆಯಿಂದ ಕಾಯ್ತಾ ಇರಿ ಅಂತ. ಹಾಗಾಗಿ ಈಗ SIT ತನಿಖೆ ನಡೆಸಿರ್ತಕ್ಕಂಥದ್ದು, ಪ್ರಾಥಮಿಕ ವರದಿನ ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥ ಒಂದು ವಿಚಾರದಲ್ಲೂ ಕೂಡ ಯಾರು ದೂರುದಾರೋ ಅವರೇ ಆರೋಪಿಗಳನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅನ್ನೋ ವಿಶ್ವಾಸವನ್ನ ಈಗಲೂ ಕೂಡ ಸರ್ಕಾರದ ಸಚಿವರು ಮತ್ತೆ ಶಾಸಕರು ಕೂಡ ಅವರೇ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ಯಾವ ತಾರ್ಕಿಕ ಅಂತ್ಯಗೊಳಿಸ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗತ್ತೆ. ಇನ್ನೊಂದು ಕಡೆ ಬಿಜೆಪಿ ಸರ್ಕಾರದ ನಡೆಯನ್ನು ಕೂಡ ಒಂದು ರೀತಿಯಲ್ಲಿ ಸಂಶಯ ದೃಷ್ಟಿಯಿಂದ ನೋಡ್ತಾ ಬಂದಿತ್ತು. ಅಂದ್ರೆ ಎಲ್ಲ ಒಂದ್ ಕಡೆ ಆ ಬುರುಡೆ ಗ್ಯಾಂಗ್ ಅನ್ನ ನಂಬಿಕೊಂಡು ಕೆಲವರು ಒಂದು ರೀತಿಯಲ್ಲಿ ನಗರ ನಕ್ಸಲರಿದ್ದಾರೆ, ಅವರನ್ನು ನಂಬಿಕೊಂಡು ಈ ಒಂದು SIT ರಚನೆ ಮಾಡಿದ್ದಾರೆ, ಒಂದು ಧಾರ್ಮಿಕ ಸಂಸ್ಥೆ ಮಾಡಿದ್ದಾರೆ, ಧರ್ಮಸ್ಥಳದ ಬಗ್ಗೆ ಕಳಂಕ ತರೋದು ಹೊರಟಿದ್ದಾರೆ ಅಂತ ಕೂಡ ಆರೋಪ ಮಾಡ್ತಿತ್ತು. ಈಗಲೂ ಕೂಡ ಅದೇ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಈಗ ಏನು SIT ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ, ಪ್ರಾಥಮಿಕ ಹಂತದ ಒಂದು ವರದಿಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು, ಅದು ಒಂದು ಕಡೆ ಆ ಕ್ರಮ ಆಗಲೇಬೇಕು.
ಇನ್ನೊಂದು ಕಡೆ ವಿದೇಶದಿಂದ ಹಣ ಬಂದಿರತಕ್ಕಂಥದ್ದು ಮತ್ತೆ ಹಿಂದೂ ದೇವಾಲಯಗಳ ವಿರುದ್ಧ ಎಲ್ಲ ಒಂದು ಕಡೆ ಧಾರ್ಮಿಕ ಸಂಸ್ಥೆಗಳ ವಿರುದ್ಧ ಒಂದು ರೀತಿಯಲ್ಲಿ ಅಪಪ್ರಚಾರ ಮತ್ತೆ ಕಳಂಕ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಬಿಜೆಪಿ ಹೊಸದಾಗಿ ಈಗ ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಬಂದಿರತಕ್ಕಂಥ ಒಂದು SIT ತನಿಖೆ ಏನಿದೆ ಅದು ಒಂದು ಕಡೆ ನ್ಯಾಯಾಲಯಕ್ಕೆ ಸಲ್ಲಿಸೋದು ಒಂದು ಕಡೆ ಆದರೆ ಸಮಗ್ರವಾಗಿ ಪರಿಪೂರ್ಣವಾದ ವರದಿ ಕೊಡುವಂತಹ ಸಂದರ್ಭದಲ್ಲಿ ಇವೆಲ್ಲ ತನಿಖಾ ವ್ಯಾಪ್ತಿಗೆ ಒಳಗಡೆ ಬರಬೇಕು ಅನ್ನೋ ಕೂಗಿದೆ. ಇದಕ್ಕೆ ಸರ್ಕಾರ ಎಷ್ಟರ ಮಟ್ಟಿಗೆ ಸ್ಪಂದಿಸುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, ಇಷ್ಟು ದಿನ ಏನು ಈ ಬುರ್ಡೆ ಗ್ಯಾಂಗ್ ಮತ್ತೆ ಬುರ್ಡೆ ವಿಚಾರವಾಗಿ ಸಾಕಷ್ಟು ಬೇರೆ ಬೇರೆ ರೀತಿಯ ಒಂದು ಕಂತೆಗಳಿತ್ತು, ಅದು ಪಬ್ಲಿಕ್ ಟಿವಿಯ ವರದಿಯ ಪ್ರಸಾರದ ಬಳಿಕ ಎಲ್ಲವೂ ಕೂಡ ಸ್ಪಷ್ಟವಾಗಿದೆ. ಅಂದರೆ ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥ ವರದಿಯನ್ನು ಕೂಡ ಒಂದು ರೀತಿಯಲ್ಲಿ ಬಿತ್ತರ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದು ರಾಜ್ಯದಲ್ಲಷ್ಟೇ ಅಲ್ಲ, ಅಂದರೆ ಸುವರ್ಣಸೌಧದಲ್ಲೂ ಕೂಡ ಒಂದು ರೀತಿಯಲ್ಲಿ ಸಂಚಲನ ಉಂಟು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ಇನ್ನು ಮುಂದೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ, ಎಷ್ಟರ ಮಟ್ಟಿಗೆ ಇದರಲ್ಲಿ ಆಕ್ಟಿವ್ ಆಗುತ್ತೆ ಅನ್ನೋ ಕೂಡ ಕಾದು ನೋಡಬೇಕಾಗುತ್ತೆ. ಇನ್ನೂ ಕೂಡ ಸರ್ಕಾರ ಅಧಿಕೃತವಾಗಿ ಉತ್ತರ ಕೊಟ್ಟಿಲ್ಲ. ಅಂದರೆ ಪರಮೇಶ್ವರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ವಿಚಾರವಾಗಿ ಉತ್ತರವನ್ನು ಕೊಟ್ಟಿಲ್ಲ. ಹಾಗಾಗಿ ವಿಧಾನಸಭೆ ಅಧಿವೇಶನ ಸಂದರ್ಭದಲ್ಲಿ ಸೋಮವಾರದ ನಂತರ ಏನಾದರೂ ಚರ್ಚೆಗೆ ಬರುವಂತಹ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಸರ್ಕಾರದ ಉತ್ತರ ಅಧಿಕೃತವಾಗಿ ಏನಿರುತ್ತೆ ಕಾದು ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಧರ್ಮಸ್ಥಳದ ಮೇಲ್ವಿಚಾರಕರಿಗೆ ಕ್ಲೀನ್ ಚೀಟ್ ಅನ್ನ ಕೊಟ್ಟಿದ್ದಾರೆ. ಆದರೆ ಯಾರೆಲ್ಲ ಷಡ್ಯಂತ್ರ ಮಾಡಿದ್ರು ಅವ್ರ ವಿಚಾರದಲ್ಲಿ ಈಗ ಮುಂದಾಗಿದ್ದಾರೆ ಕ್ರಮವನ್ನ ತೆಗೆದುಕೊಳ್ಳೋಕೆ. ಅದು ಕೋರ್ಟ್ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕು.